ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಪಕ್ಷದ ದಿನದ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ರೇಷನ್ ಡಿಪೋ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಅದರಲ್ಲಿರೋವಂಥ ಕಲ್ಲು ಮಣ್ಣು ಏನಿದೆ, ಧೂಳೇನಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು 2 kg ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ನೀರಲ್ಲೇನು ವಾಶ್ ಮಾಡ್ತಾ ಇಲ್ಲ. ನಾನಿವಾಗ ಇದನ್ನು ಚಕ್ಲಿಗೆ ಹಾಕ್ತಾ ಇರೋದು. ನೀರಲ್ಲಿ ವಾಶ್ ಮಾಡಿ ಹಾಕಿದ್ರೆ ಒಣಗ್ಸೋಕ್ಕೆ ಬಿಸಿಲಿರಲ್ಲ. ಹಾಗಾಗಿ ಇವಾಗಂತೂ ಪಕ್ಷದ ಟೈಮಲ್ಲಂತೂ ತುಂಬ ತುಂಬ ಮಳೆ ಇರುತ್ತೆ, ಮೋಡ ಇರುತ್ತೆ. ಒಂದೊಂದು ದಿನ ಬಿಸಿಲಿರುತ್ತೆ, ಒಂದೊಂದು ದಿನ ಮಳೆ ಬರುತ್ತೆ. ಹಂಗಾಗಿ ಬೇರೆ ಚಾನ್ಸ್ ತೊಗೊಳ್ಳೋದು ಬೇಡ ಅಂಥೇಳಿ ನಾನು ಅಕ್ಕಿ ಎಲ್ಲ ಏನೂ ತೊಳಿಲಿಲ್ಲ. ಅದನ್ನೇ ಕ್ಲೀನ್ ಮಾಡಿಕೊಂಡು ಅದರಲ್ಲಿರೋವಂಥ ಧೂಳು ಅದನ್ನೆಲ್ಲ ತಕ್ಕೊಂಡು, ಮತ್ತು ಅದರಲ್ಲಿರೋವಂಥ ಭತ್ತ ಆಗ್ಬೋದು, ಕಲ್ಲು, ಅದನ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ಮಿಲ್ಗೆ ಹಾಕಿಸ್ಕೊಬರ್ಬೇಕು. ನಾನಿದು ಒಂದು 2 kg ಅಕ್ಕಿನಲ್ಲೇ ಎಲ್ಲದಕ್ಕೂ 3ದಕ್ಕೂ ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ ಎಲ್ಲದಕ್ಕೂ ಆಗೋ ಥರ ನಾನಿಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಾನು ಒಂದು 2 kg ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ ಅಂದರೆ 1/4 kg ಒಂದು 250 ಗ್ರಾಮಷ್ಟು 1 kgಗೆ 1/4 kg ಕಡಲೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 kg ಅಕ್ಕಿಗೆ 2 ಗ್ಲಾಸಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೀವು ಹುರಿದುಬಿಟ್ಟೆ ಹಾಕ್ಕೊಂಡು ಮಾಡ್ಬೋದು. ನಾನೆಲ್ಲ ಅದನ್ನು ಹಸಿಯಾಗಿ ಹಾಕ್ತಾಯಿದ್ದೀನಿ. ಹಾಗೆ ಉದ್ದಿನಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ, ನಿಪ್ಪಟ್ಟು ಅದೆಲ್ಲ. 2 ಹಿಡಿಯಷ್ಟು ಉದ್ದಿನಬೇಳೆನ ಹಾಕಿ ಅದನ್ನು ಬೀಸಿಸ್ಕೊಂಡು ಬಂದೆ. ಮತ್ತೆ ನೆಕ್ಸ್ಟ್ ಡೇ ಇದು ಎಲ್ಲ ಬಂದಾದಮೇಲೆ ನಾನು ತಿಂಡಿಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಜಾಸ್ತಿ ಟೈಮ್ ಇರಲಿಲ್ಲ. ಎಲ್ಲ ಅಡುಗೆಗಳು, ಎಲ್ಲ ತಿಂಡಿಗಳು ನಾನು ಒಬ್ಬಳೇ ಮಾಡಬೇಕು. ಹಂಗಾಗಿ ನಾನು ಜಾಸ್ತಿ ಏನು ವಿಡಿಯೋಗಳೆಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಏಕೆಂದರೆ ಮನೇಲಿ ಯಾರಾದರೂ ಹೆಲ್ಪಿಂಗ್ ಹ್ಯಾಂಡ್ ಅಂತ ಇದ್ದರೆ ವಿಡಿಯೋ ಮಾಡಿಕೊಂಡು ಮಾಡ್ಬೋದು. ಬಟ್ ಮನೇಲಿ ಯಾರೂ ಇಲ್ಲ, ಎಲ್ಲ ತಿಂಡಿಗಳನ್ನು ಒಬ್ಬರೇ ಮಾಡಬೇಕು ಅನ್ನೋವಾಗ ತುಂಬಾ ಅದು ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ. ಒಬ್ಬರೇ ಬೇಯಿಸೋದು, ಒಬ್ಬರೇ ತಟ್ಟಿ, ಒಬ್ಬರೇ ಚಕ್ಲಿ ಎಲ್ಲ ಸುತ್ತಕೊಂಡು ಹಾಕೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ಸಲ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿರಲ್ಲ. ಎಲ್ಲ ಮಾಡಾದಮೇಲೆ ನಾನು ವೀಡಿಯೋಗಳನ್ನ ಮಾಡಿಕೊಂಡೆ. ನನ್ನ ಮಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ. ಅದನ್ನು ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಚಕ್ಲಿ, ನಿಪ್ಪಟ್ಟು ಮತ್ತು ಕೋಡುಬಳೆ ಎಲ್ಲನೂ ಆಗಿತ್ತು. ಹಾಗೆ ಇವತ್ತು ಅಡುಗೆ ಕೆಲಸ ಬಂದು ಅಪ್ಪ ಮಗಂದಾಗಿತ್ತು. ಅಪ್ಪ ಮಗ ಇಬ್ಬರು ಸೇರಿಕೊಂಡು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ರು. ನಾನು ಅಡುಗೆ ಕಡೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ತಿಂಡಿ ಮಾಡ್ಕೋತೀನಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ಕಡೆ ಗಮನ ಕೊಟ್ಟಿದ್ದೆ. ಇವಾಗ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸು ಎಲ್ಲದನ್ನು ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಂತ್ಕೊಂಡು ತುಂಬ ಹೊತ್ತು ತಿಂಡಿಗಳೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಕ್ವಾಂಟಿಟಿಗಾದರೆ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗಾದರೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ನಾನಿಲ್ಲಿ ಕೆಳಗಡೆನೇ ಸ್ಟವ್ವು ಮತ್ತು ಸಿಲಿಂಡ್ರನ್ನ ಕೆಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಪ್ರತಿ ವರ್ಷವೂ ಹೀಗೆ ಮಾಡೋದು. ಆಲ್ಮೋಸ್ಟ್ ಪಕ್ಷದಲ್ಲಿ ತಿಂಡಿ ಮಾಡೋ ಪ್ರತಿಯೊಬ್ಬ ಮಹಿಳೆಯರಿಗೂ ಗೊತ್ತಿರುತ್ತೆ ಈ ವಿಷಯ. ತುಂಬಾ ಬ್ಯಾಕ್ ಪೇನ್ ಬರುತ್ತೆ. ತುಂಬ ಹೊತ್ತು ಕೂರೋಕ್ಕೂ ಆಗಲ್ಲ, ತುಂಬ ಹೊತ್ತು ನಿಂತು ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ಜವಾಬ್ದಾರಿ ಅಂತ ತೊಗೊಂಡ್ಮೇಲೆ ಅದನ್ನು ನಾವು ಮಾಡಿ ಮುಗಿಸ್ಲೇಬೇಕು. ಅದೇನೇ ಕಷ್ಟ ಆದ್ರೂ ಅದನ್ನು ನಾವು ಮಾಡಿ ಮುಗಿಸ್ಲೇಬೇಕು. ಅದಷ್ಟು ನೈಟೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ಕಜ್ಜಾಯನೂ ಕೂಡ ಮಾಡ್ಕೊಂಡಿದ್ದಾಯಿತು. ಕಜ್ಜಾಯನೂ ಕೂಡ ತಟ್ಟಿ ಎಲ್ಲ ಎತ್ತಿಟ್ಟಿದ್ದಾಯಿತು. ನೈಟು ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು 12:30, 1 ಗಂಟೆನೇ ಆಗೋಯಿತು. ಎಲ್ಲ ತಿಂಡಿ ಎಲ್ಲ ಮಾಡಿ ಎತ್ತಿ ಅದ್ರ ಜಾಗಕ್ಕೆ ಅದದು ಬಾಕ್ಸ್ಗೆ ಹಾಕಿ ಎತ್ತಿಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಆಲ್ಮೋಸ್ಟ್ 1 ಗಂಟೆನೇ ಆಗೋಯಿತು. ಆಮೇಲೆ ಮತ್ತೆ ಮಾರನೇ ಬೆಳಗ್ಗೆಗೆ ಎದ್ದು ಸಂಜೆ ಹಬ್ಬ ಇದೆ. ನೆಕ್ಸ್ಟ್ ಡೇ ಹಬ್ಬ ಇದೆ. ಹಾಗಾಗಿ ಇವಾಗ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ಮಾರ್ಕೆಟಲ್ಲಿ ನಾವು ಒಂದು 15 ಡೇಸ್ಗೆ 20 ಡೇಸ್ಗೆ ಒಂದು ಸಲ ಎಲ್ಲ ಥರದ ತರಕಾರಿನೂ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಪ್ರತಿದಿನ ನಾವು ಅಂಗಡಿ ಹತ್ರ ಹೋಗಿ ತರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಒಂದು 15 ಡೇಸ್ಗೆ 20 ಡೇಸ್ಗೆ ತೆಗೆದು ಇಟ್ಕೊತೀವಿ.
ಸೊ ಹಾಗಾಗಿ ಇನ್ನು ಪಕ್ಷಕ್ಕೂ ಮತ್ತು ಬಜ್ಜಿ ಹಾಕೋಕ್ಕೆ, ಬೋಂಡ ಹಾಕೋಕ್ಕೆ, ಮತ್ತು ಬಾಳೆಕಾಯಿ ಬೇಕಿತ್ತು, ಕಡಲೆಕಾಯಿ, ಗೆಣಸು ಎಲ್ಲದನ್ನು ನಾವು ಎಡೆಗೆ ಇಡೋದ್ರಿಂದ ಸೊ ಎಲ್ಲದನ್ನು ನೋಡಿ ತೊಗೊಂಬರೋಣ ಅಂತೇಳ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಹೋದ್ವಿ. ಸೊ ಇಲ್ಲಿ ನಮ್ಮ ಯಜಮಾನ್ರಿಗೆ ಪರಿಚಯ ಇರೋರು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಹಾಗಾಗಿ ಈಗ ಹಬ್ಬಕ್ಕೆಲ್ಲ ಬೇಕಿತ್ತಲ್ವಾ, ಸೊ ತರಕಾರಿ ಎಲ್ಲ ಮನೆಗೆ ಬೇಕಾಗಲ್ಲ, ಮನೇಲಿ ಇನ್ನು ನಾರ್ಮಲ್ ಬಜ್ಜಿ ಮೆಣಸಿನಕಾಯಿ ಮತ್ತು ಬಾಳೆಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಇದೆಲ್ಲ ಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಟ್ಟಿಗೆ ಪ್ರತಿಯೊಂದು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ತರಕಾರಿನೂ ಕೂಡ ಪ್ರತಿಯೊಂದು ತಿಂಡಿ ಕೂಡ ಹೋಗಿ ಮಾಡ್ಕೋಬೇಕಾಗತ್ತೆ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಬಿಡಿಸಿ, ಕಜ್ಜಾಯ ಮತ್ತೆ ರವೆ ಉಂಡೆ, ಕರ್ಜಿಕಾಯಿ, ಸೊ ಎಲ್ಲ ಪ್ರತಿಯೊಂದನ್ನು ಜಸ್ಟ್ ಒಂದು ಅಮ್ಮನೂ ಕೂಡ ಬಂದಿದ್ದರೂ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಅಮ್ಮಂಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಅಲ್ವಾ, ಪೂಜೆ ಮಾಡೋಕ್ಕೆ ಅವರು ಕೂಡ ಹಬ್ಬಕ್ಕೆ ಬಂದಿರಲಿಲ್ಲ. ಯಾಕೆಂದರೆ ಈ ವರ್ಷ ಅಂತ ಮಾಡಲೇ ಮಾಡಿಕೊಂಡೆ. ಸೊ ಹಿರಿಯರಿಗೆ ಒಂದು 2-3 ವರ್ಷದಿಂದ ಅಮ್ಮ ಬರ್ತಾ ಇದ್ರು, ಅಮ್ಮ ಸ್ವಲ್ಪ ತಿಂಡಿ ಪ್ರತಿಯೊಂದನ್ನು ನಾವು ಮಾಡಬೇಕಾಗುತ್ತೆ. ಯಾಕೆಂದರೆ ನಾವಾದರೆ ಪ್ರತಿದಿನ ಕೈ ಊಟ ಮಾಡಿದ ಹುಷಾರಿಲ್ಲದೆ ಇರೋದು, ಹಿರಿಯರು ಅಮ್ಮ ಬರಲಿಲ್ಲ, ಸೊ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ನಮಗೆ ಆಶೀರ್ವಾದ ಏನೋ ಆಗುತ್ತೆ, ವರ್ಷಕ್ಕೆ ಒಂದ್ಸಲಿ ಬರ್ತಾರೆ. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನು ನಾವು ಅವ್ರಿಗೆ ಪ್ರೀತಿಯಿಂದ ಮಾಡಿ ಎಡೆ ಹಾಕೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಸೊ ಅವರು ತಿಂದು ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ, ಅವರೇ ತಿಂತಾರೆ ಅನ್ನೋದಲ್ಲ. ಸೊ ಅದಾದಮೇಲೆ ನಾವೇ ಎಲ್ಲ ತಿನ್ನೋದು. ಸೊ ಅವ್ರು ಬಂದು ವರ್ಷಕ್ಕೊಂದ್ಸಲಿ ನಮ್ಮ ಮನೇಲಿ ಏನೆಲ್ಲ ಹಬ್ಬ ಮಾಡಿದ್ದಾರೆ, ಏನೆಲ್ಲ ಅಡುಗೆ ಮಾಡಿದ್ದಾರೆ, ಸೊ ನಮ್ಮನ್ನು ಹೇಗೆ ಅವರು ಬರ್ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡಿ ಅವರು ಖುಷಿಪಟ್ಟು ಹೋಗಲಿ. ಹಾಗೆ ಅವರು ಏನು ಎಡೆ ಇಟ್ಟಿದ್ದೀವಿ ಸೊ ಅದನ್ನೆಲ್ಲ ನೋಡಿ ತಿಂದು ಒಂದು ಸ್ಮೆಲ್ ಏನಿದೆ ಆ ಸ್ಮೆಲ್ಲನ್ನು ತೊಗೊಂಡು ಹೋಗ್ತಾರೆ ಅನ್ನೋದೊಂದು ನಂಬಿಕೆ. ಇವಾಗಿಂದ ಅಲ್ಲ, ತುಂಬ ವರ್ಷಗಳಿಂದ ತುಂಬ ಇದ್ರುಗಳಿಂದ ಅದು ಒಂದು ನಡ್ಕೊಂಡು ಬಂದಿರೋದು ಹಿರಿಯರ ಹಬ್ಬ. ಸೊ ಅದು ನಾವು ಮಹಾಲಯ ಅಮಾವಾಸ್ಯೆ ದಿನವೇ ಮಾಡ್ತೀವಿ. ಸೊ ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನವೇ ಮಾಡೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲರೂ ಅವತ್ತೇ ಮಾಡ್ತಾರೆ. ಸೊ ಕೆಲವೊಬ್ಬರು ಅಷ್ಟೇ ಅಮಾವಾಸ್ಯೆ ಹಿಂದೆ ಮುಂದೆ ಅಂತ ಮಾಡ್ಕೋತಾರೆ. ಸೊ ಹಿಂದೆಗಡೆ 1-2 ದಿನ 3 ದಿನ ಅಮಾವಾಸ್ಯೆ ಬರೋಕ್ಕಿಂತ ಮುಂಚೆನೇ ಮಾಡ್ತಾರೆ. ಇನ್ನು ಕೆಲವರು ಅಮಾವಾಸ್ಯೆ ಆದಮೇಲೆ ಮಾಡ್ಕೋತಾರೆ. ಆಯುಧ ಪೂಜೆವರೆಗೂ ಮಾಡ್ತಾರೆ. ಆಯುಧ ಪೂಜೆ ದಿನವೂ ಕೂಡ ಈ ಒಂದು ಹಬ್ಬನ ಮಾಡ್ತಾರೆ. ಸುಮಾರು ಒಂದು 15 ದಿವಸ 20 ದಿವಸದ ಕಾಲ ಸೊ ಈ ಹಬ್ಬನ ಮಾಡ್ತಾರೆ. ಸೊ ಇದು ತುಂಬ ಒಳ್ಳೆಯದು. ನಮ್ಮ ಹಿರಿಯರು ನಮ್ಮ ಮುಂದಿನ ಪೀಳಿಗೆನ ಆಶೀರ್ವಾದ ಮಾಡೋಕ್ಕೆ ಬರ್ತಾರೆ, ಸೊ ಆಶೀರ್ವದಿಸ್ತಾರೆ ಅನ್ನೋದು ಒಂದು ನಂಬಿಕೆ. ಸೊ ನಮ್ಮನ್ನೆಲ್ಲ ಅವರು ಹಿರಿಯರು ನಾವಿವಾಗ ದೇವರನ್ನು ಏನು ಪೂಜಿಸ್ತೀವೋ, ನಾವೇನು ಒಳ್ಳೆಯದನ್ನು ಮಾಡ್ತೀವೋ ಹಾಗೆಯೇ ನಮ್ಮ ಹಿರಿಯರು ಕೂಡ ನಮಗೆ ದೇವ್ರ ಸಮಾನನೇ ಆಗಿರ್ತಾರೆ. ಸೊ ಅವರೂ ಕೂಡ ನಾವು ವರ್ಷಕ್ಕೆ 1 ಸಲ ಪೂಜೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಇದು ಹಿರಿಯರ ಹಬ್ಬ, ಹಿರಿಯರು ನಡ್ಸ್ಕೊಂಡು ಬಂದಿರೋದು, ಹಿರಿಯರು ಮಾಡಿರೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಿರಿಯರ ಆಶೀರ್ವಾದ ನಮ್ಗೆ ಯಾವತ್ತಿಗೂ ಬೇಕಾಗುತ್ತೆ. ಸೊ ಹಿರಿಯರ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ನಾನು ಪ್ರತಿ ವರ್ಷ ಯಾರ ಸಹಾಯನೂ ನಾನು ತಗೊಳ್ಳಲ್ಲ. ಆ ಟೈಮಿಗೆ ನನ್ನ ಜವಾಬ್ದಾರಿ ಏನಿದೆ ಸೊ ನನ್ನ ಜವಾಬ್ದಾರಿನ ನಾನು ಪರ್ಫೆಕ್ಟಾಗಿ ಮುಗಿಸ್ತೀನಿ. ಸೊ ಒಬ್ಬಳೇ ಆದರೂ ಕೂಡ ಸೊ ಇಷ್ಟು ಕೆಲವೊಂದು ಸಲ ಅಮ್ಮ ಇರ್ತಾರೆ, ಅಮ್ಮ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಈ ವರ್ಷ ಅಂತೂ ಅಮ್ಮನೂ ಕೂಡ ಹುಷಾರಿಲ್ಲ ಅಂಥೇಳಿ ಅವರು ಬರಲಿಲ್ಲ. ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾವಾಗಲೂ ಸುಸ್ತು ಅಂತ ಮಲ್ಕೋತಾಯಿದ್ರು. ಹಾಗಾಗಿ ಸರಿ ಹೋಗಲಿ ಬಿಡಿ ಅಂತ ಹೇಳಿಬಿಟ್ಟು ನಾನು ಅಮ್ಮನೂ ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನೇ ಎಲ್ಲನೂ ಮಾಡಿಕೊಂಡೆ. ಸೊ ಫೈನಲಿ ನಿಜವಾಗ್ಲೂ ಹೇಳ್ತೀನಿ, ಕರೆಕ್ಟ್ ಟೈಮಿಗೆ ಎಲ್ಲ ಅಡುಗೆಗಳು ಆಯಿತು, ಎಲ್ಲ ತಿಂಡಿಗಳು ಮಾಡಿದ್ದಾಯಿತು. ಸೊ ಪೂಜೆ ಟೈಮ್ ಕರೆಕ್ಟಾಗಿ ನನ್ನೆಲ್ಲ ಕೆಲಸಗಳು ಮುಗೀತು. ಸೊ ಹಾಗೆಯೇ ನಾವು ಪ್ರಯತ್ನಪಟ್ಟು ಒಂದು ಶ್ರಮಪಟ್ಟು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೂ ಒಂದು ಪ್ರಕೃತಿ ಅನ್ನೋದೇನಿರುತ್ತೆ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗೆಯೇ ನನ್ನ ವಿಷಯದಲ್ಲೂ ಪ್ರತಿ ವರ್ಷವೂ ಆಗುತ್ತೆ. ಸೊ ಯಾರೇ ಬರಲಿಲ್ಲ ಅಂದರೂ ನಾನೊಬ್ಬಳೇ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಸೊ ಆನ್ ಟೈಮ್ ನನಗೇನು ಮಾಡಬೇಕು, ಪೂಜೆ ಟೈಮ್ಗೆ ಏನು ರೆಡಿ ಆಗಬೇಕು ಸೊ ಎಲ್ಲನೂ ರೆಡಿಯಾಗಿರುತ್ತೆ. ಸೊ ನಾನು ತುಂಬ ಒಂದು 2-3 ವರ್ಷಗಳಿಂದ ತುಂಬಾ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನಾವು ಎಡೆ ಹಾಕೋದು ಬಂದು ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ, ನಮ್ಮ ಸ್ವಂತ ಮನೆ ಏನಿದೆ ಸೊ ಅಲ್ಲಿ ನಾವು ಪೂಜೆನ ಮಾಡೋದು. ಇದು ನಮ್ಮ ಹಳೆ ಮನೆ ಅಂದರೆ ನಮ್ಮ ಅತ್ತೆ ಮಾವನ ಮನೆ, ದೇವ್ರ ಮನೆ.
ಸೊ ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದು. ಸೊ ಈ ಮನೆಯಲ್ಲೇ ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿದ್ದು. ಈ ಮನೇಲಿ ನಾನು 3 ವರ್ಷ ಜೀವನ ಕಳೆದಿದ್ದೀನಿ. ಸೊ 3 ವರ್ಷ ಆದಮೇಲೆ ನಾನು ಮನೆಯಿಂದ ಹೊರಗಡೆ ಬಂದಿದ್ದು. ಸೊ ಬೇರೆ ಮನೆ ಮಾಡಿದ್ದು. ಸೊ ಇದು ನಮ್ಮ ಬೆಡ್ರೂಮು. ಸೊ ಈ ಮನೇಲಿ ಒಂದೇ ಬೆಡ್ರೂಮ್ ಇರೋದು, ಒಂದು ಹಾಲು, ಕಿಚನ್ನು. ಸೊ ಇದಿಷ್ಟು. ಸೊ ಈ ಮನೇಲೆ ಸುಮಾರು ಮದುವೆಗಳು, ಸುಮಾರು ಫಂಕ್ಷನ್ಗಳು ಎಲ್ಲನೂ ಆಗಿದೆ. ಇವಾಗ ಈ ರೀತಿ ಇದೆ. ಈ ಮನೇಲಿ ಇವಾಗ ಸದ್ಯಕ್ಕೆ ನನ್ನ ಮೈದ ಇದ್ದಾರೆ. ಸೊ ನನ್ನ ಮೈದನ ಮದುವೆನೂ ಕೂಡ ಇದೇ ಮನೆಯಲ್ಲೇ ಆಗಬೇಕು. ಸೊ ನೆಕ್ಸ್ಟು ಕೂಡ ನನ್ನ ಮೈದನ ಮದುವೆ ವಿಡಿಯೋಗಳೆಲ್ಲ ಆಲ್ಮೋಸ್ಟ್ ಆಲ್ ಬರುತ್ತೆ. ಸೊ ನೋಡ್ತಾ ಇರಿ ವಿಡಿಯೋನ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ನೀವೆಲ್ಲ ಹೇಗೆ ಪಕ್ಷ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.